ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡಲ್ಲಿ ಇವಾಗ ಹೊಸದಾಗಿ ಬಂದಿರೋ ಯೋಜನೆ ಬಂದ್ಬಿಟ್ಟು ಸ್ನೇಹಿತರೆ KYC ಅಂತ. ಇದು ಫಸ್ಟಿಂದನೂ ಇದೆ, ಆದರೆ ಇವಾಗ ಇತ್ತೀಚೆಗೆ ಕಂಪಲ್ಸರಿಯಾಗಿ ಮಾಡ್ತಿದ್ದಾರೆ ಸ್ನೇಹಿತರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಇದೊಂದು ರೇಷನ್ ಕಾರ್ಡ್ ಪ್ರತಿಯೊಬ್ಬರು BPL ಕಾರ್ಡ್ ಆಗಿರ್ಬೋದು ಸ್ನೇಹಿತರೆ, APL ಕಾರ್ಡ್ ಆಗಿರ್ಬೋದು, ಅದು ಯಾರೇ ರೇಷನ್ ಕಾರ್ಡ್ ಇದ್ದರೂ ಸಹಿತ ಅವರೆಲ್ಲರೂ ಸಹಿತ ಪ್ರತಿಯೊಬ್ಬರು ಸಹಿತ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇರ್ತಾವೆ ರೇಷನ್ ಕಾರ್ಡಲ್ಲಿ ಅವರಷ್ಟು ಜನರು ಸಹಿತ KYC ಕಂಪ್ಲೀಟ್ ಆಗಿರಬೇಕು ಸ್ನೇಹಿತರೆ. ಅದು KYCಗೋಸ್ಕರ ನೀವು ಕಂಪ್ಯೂಟರ್ ಸೆಂಟರ್ ಅಥವಾ ಎಲ್ಲಿ ಬೇಕಾದ್ರೂ ಹೋಗೋಂಗಿಲ್ಲ. ಜಸ್ಟ್ ನಿಮ್ಮ ಮೊಬೈಲ್ ಮುಖಾಂತರ ನೀವು ಇದೊಂದು KYC ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು. ಇದ್ರ ಮುಖಾಂತರ ಆಮೇಲೆ ಬೇಕಾದ್ರೆ ನೀವು ನಿಮ್ಮ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಸಹಿತ ನೀವು KYCಯನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಹಿತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳ್ಸ್ಕೊಂಡು ಹೋಗ್ತಿರ್ತೀನಿ. ಇದೊಂದು KYC ಏನಕ್ಕೆ ಮಾಡಬೇಕು ಅಂದರೆ ಸ್ನೇಹಿತರೆ, ಒಬ್ಬೊಬ್ಬರದು ರೇಷನ್ ಕಾರ್ಡಲ್ಲಿ ಡೂಪ್ಲಿಕೇಟ್ ಎಂಟ್ರೀಸ್ ಆಗಿರುತ್ತೆ, ಅಥವಾ KYC ರೇಷನ್ ಕಾರ್ಡಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಬೇರೆದಾಗಿರುತ್ತೆ. ಅದಕ್ಕೋಸ್ಕರ ಮತ್ತು ಇನ್ನೊಂದು ಮಾಹಿತಿ ಏನಂದರೆ, ಯಾರ್ಯಾರ ನಿಮ್ಮ ಫ್ಯಾಮಿಲಿ ತೀರೋಗಿರೋರು ಏನಾರು ಇದ್ದರೆ ಅವ್ರದ್ದೇನು ಡಿಲೀಟ್ ಆಗಿಲ್ಲ ಅಂದರೂ ಸಹಿತ ಆಟೋಮೆಟಿಕ್ಕಾಗಿ KYC ಮಾಡಿದ ನಂತರನೇ ಅದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಸಹಿತ ಆಧಾರ್ ಕಾರ್ಡಲ್ಲಿ ಹೆಂಗಿರುತ್ತೋ ಸೇಮ್ ಟು ಸೇಮ್ ರೇಷನ್ ಕಾರ್ಡಲ್ಲಿ ಸಹಿತ ಮಾಹಿತಿ ಫೆಚ್ ಆಗುತ್ತೆ ಸ್ನೇಹಿತರೆ. ಹಾಗೆ ನೀವೇನು ರೇಷನ್ ಪ್ರತಿ ತಿಂಗಳು ಸಹಿತ ನೀವು ತೊಗೋತಿದ್ದೀರೋ ಇಲ್ವಂತೂ ಸಹಿತ ನಿಮಗೆ ಮೆಸೇಜ್ ಮುಖಾಂತರ ಗೊತ್ತಾಗ್ಬೋದು, ಇಲ್ಲೊಂದು ವೆಬ್ಸೈಟ್ ಮುಖಾಂತರ ಸಹಿತ ನೀವು ತಿಳ್ಕೊಬೋದು ಸ್ನೇಹಿತರೆ. ಅದಕ್ಕೆ ಪ್ರತಿಯೊಬ್ಬರು ಸಹಿತ KYC ಕಂಪಲ್ಸರಿಯಾಗಿ ಮಾಡಿಸಲೇಬೇಕಾಗಿರುತ್ತೆ. ಅದೇಗೆ ಚೆಕ್ ಮಾಡೋದು ಅಂತ ಇವಾಗಲೇ ನೋಡೋಣ ಬನ್ನಿ. ನೀವೇನಾದ್ರು ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಏನಾದ್ರು ಯೂಸ್ಫುಲ್ ಆಗಿದ್ದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಸ್ನೇಹಿತರೆ, ಅದ್ರ ಮುಖಾಂತರ ಡೈರೆಕ್ಟಾಗಿ ಹೋಗ್ಬೋದು. ಜಸ್ಟ್ ಗೂಗಲ್ ಸರ್ಚ್ ಬಾಕ್ಸಲ್ಲಿ ರೇಷನ್ ಅಂತ ಟೈಪ್ ಮಾಡಿದ್ರೆ ಸಾಕು. ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಬರ್ತದೆ, ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಗೌರ್ಮೆಂಟ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಮಾಡಿದ ತಕ್ಷಣ ಈ ಥರ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ನೋಡಿ, ಇಲ್ಲಿ ಜಸ್ಟ್ ಝೂಮ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಮೊಬೈಲ್ ನೀವು ಏನೋ ಚೆಕ್ ಮಾಡ್ತಿದ್ರೆ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಡೆಸ್ಕ್ಟಾಪ್ ಸೈಟ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಜಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್, ಸ್ಟೇಟಸ್, ಫೇರ್ ಪ್ರೈಸ್ ಶಾಪ್ಸ್ ಅಂತಿಲ್ವ, ಇಲ್ಲಿ ಜಸ್ಟ್ ನೀವು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 3 ಆಪ್ಷನ್ ಬರ್ತಿದೆ. ಒಂದು ನ್ಯೂ ಆರ್ ಎಕ್ಸಿಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್, ಅಬಿಟ್ಮೆಂಟ್ ಆಫ್ ರಿಕ್ವೆಸ್ಟ್ ಸ್ಟೇಟಸ್ ಅಥವಾ DBT ಸ್ಟೇಟಸ್ ಅಂತ. ಇಲ್ಲಿ ನಿಮಗೆ ಥರ್ಡ್ ಒನ್ ಏನು ಕಾಣಿಸ್ತಿದೆ ನೋಡಿ ಸ್ನೇಹಿತರಲ್ಲಿ, DBT ಸ್ಟೇಟಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆರೋ ಮಾರ್ಕ್ ಏನಿದೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ಯಾವ ರೀಜನ್ ಅಂತ ಇಲ್ಲಿ ಗೊತ್ತಾಗಬೇಕಾಗಿದ್ದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇರುತ್ತೋ ಅದ್ರ ಮುಖಾಂತರ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಎಲ್ಲಿ ರೇಷನ್ ತಗೋತಿರ್ತೀರೋ, ಎಲ್ಲಿ ನಿಮ್ಮ ರೇಷನ್ ಕಾರ್ಡ್ ರಿಜಿಸ್ಟರ್ ಆಗಿರ್ತಾರೋ ಅದ್ರ ರೀಜನ್ ಮುಖಾಂತರ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ನಾವು ಬ್ಯಾಂಗ್ಳೂರು ರೀಜನ್ ಆಗಿದ್ರೆ ಬ್ಯಾಂಗ್ಳೂರು ರೀಜನ್ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲ ಮೈಸೂರು ಆಗಿದ್ರೆ ಮೈಸೂರು, ಕಲಬುರಗಿ ಆಗಿದ್ರೆ ಕಲಬುರಗಿ ಸ್ನೇಹಿತರೆ. ಜಸ್ಟ್ ನಾವಿಲ್ಲಿ ಮೈಸೂರು ಅಂತ ಸೆಲೆಕ್ಟ್ ಮಾಡ್ಕೋತಿದ್ದೀವಿ. ಸರ್ವರ್ ಇಶ್ಯೂ ಇದೆ, ಏನು ಮಾಡೋಕ್ಕಾಗಲ್ಲ. ಇನ್ನು ನಿಮ್ಮ ಅಪ್ಲಿಕೇಶನ್ ರೇಷನ್ ಕಾರ್ಡು ನಿಮಗೆ ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾದ್ರೆ, ಏನಾದ್ರು ಆ್ಯಕ್ಟಿವ್ ಆಗಿಲ್ಲ ನೀವು ಆ್ಯಕ್ಟಿವ್ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಮ ಹತ್ತಿರದ ತಾಲೂಕು ಆಫೀಸ್ ಕಚೇರಿಗೆ ಹೋಗ್ಬಿಟ್ಟು ರೇಷನ್ ಕಾರ್ಡ್ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ವೆರಿಫೈ ಮಾಡ್ಕೋಬೇಕಾಗುತ್ತೆ ಏನಕ್ಕೋಸ್ಕರ ಆ ಥರ ಆಗಿದೆ ಅಂತ. ಇವಾಗ ನಾವಿಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಇಲ್ವಾ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಆಗುತ್ತೆ. ಇಲ್ಲಿ 2 ಆಪ್ಷನ್ ತೋರಿಸುತ್ತೆ. ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತ. ವೆರಿಫಿಕೇಶನ್ ಟೈಪ್ ಅಂದರೆ ವಿತ್ OTP, ವಿತೌಟ್ OTP ಇದೆ. ಈಗ ನಾವು ಬೆಟರ್ ಆಪ್ಷನ್ ಏನಂದರೆ ವಿತ್ OTP. ಹಂಗಂದ್ರೆ ನಮಗೆ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವ್ದು ರಿಜಿಸ್ಟರ್ ಆಗಿರುತ್ತೆ ಅದಕ್ಕೆ ಒಂದು OTP ಬರುತ್ತೆ. OTP ಮುಖಾಂತರ ನಾವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಇಲ್ಲಿ ವಿತ್ OTP ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ನೋಡಿರಿ ಸ್ನೇಹಿತರೆ, ಇಲ್ಲಿ ಇದೆ ಎಂಟರ್ RC ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ ನಾವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಆ್ಯಸ್ ಪರ್ ರೇಷನ್ ಕಾರ್ಡಲ್ಲಿ ಹೆಂಗಿದೆ ಹಂಗೆ ಎಂಟ್ರ್ ಮಾಡ್ಬಿಟ್ಟು ಗೋ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇವಾಗ ನಾವು ಎಂಟ್ರ್ ಮಾಡೋಣ ಸ್ನೇಹಿತರೆ. ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಮೆಂಬರ್ಸ್ ನೇಮ್ ಅಂದ್ರೆ ನೀವು ಯಾವ್ದಾರು ಒಬ್ಬರದ್ದು ಮೆಂಬರ್ಸ್ ಮುಖಾಂತರ ನೀವು ಯಾರು OTP ಬರಬೇಕು ಅವ್ರದ್ದು ಮೆಂಬರ್ಸ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಹಾಗೆ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅವ್ರದ್ದು ಆ್ಯಕ್ಟಿವ್ ಆಗಿದೆಯಿಲ್ವಾ ಅಂತ. ಇಲ್ಲಿ ಹೆಸರು ತೋರಿಸ್ತೈತೆ, ಹಾಗೆ ಇಲ್ಲಿ ಲಾಸ್ಟ್ ಆಧಾರ್ ಕಾರ್ಡ್ ನಂಬರ್ ತೋರಿಸೈತೆ. ಹಾಗೆ ಇಲ್ಲಿ ಅದ್ರ ಸೈಡಲ್ಲಿ ಬ್ರ್ಯಾಕೆಟಲ್ಲಿ ನೋಡಿ ಸ್ನೇಹಿತರೆ ಆ್ಯಕ್ಟಿವ್ ಅಂತಿದೆ. ಇದೇ ಥರ ನಿಮ್ಗೆ ಆ್ಯಕ್ಟಿವ್ ಆಗಿದೆ ನಿಮ್ಮ ರೇಷನ್ ಕಾರ್ಡು, ಮೆಂಬರ್ಸ್ ಅವ್ರದ್ದು ಎಲ್ಲರದ್ದು ಆ್ಯಕ್ಟಿವ್ ಆಗಿದೆ. ಏನಾದ್ರು ಇನ್ಆ್ಯಕ್ಟಿವ್ ಇದ್ರೆ ನೀವು ಆ್ಯಕ್ಟಿವ್ ಮಾಡಿಸ್ಕೋಬೇಕಾಗಿರುತ್ತೆ. ಹೋಗ್ಬಿಟ್ಟು ನಾನು ಹೇಳ್ದಂಗೆ ಅವಾಗ ಯಾರ್ದಾರು ಒಬ್ಬರು ಮೆಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೊಂದು OTP ಬರುತ್ತೆ. ಗೋ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನೋಡಿ OTP ಹ್ಯಾಸ್ ಬೀನ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ವಿಚ್ ಇಸ್ ರಿಜಿಸ್ಟರ್ಡ್ ವಿತ್ ಅದರ್ ಆರ್ UID ನಂಬರ್ ಪ್ಲೀಸ್ ಎಂಟರ್ ಇಟ್ ಫಾರ್ ವೆರಿಫಿಕೇಶನ್ ಅಂತಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. OTP ಬಂದೈತೆ, OTP ಎಂಟರ್ ಮಾಡೋಣ. ಇವಾಗ ಮಾಡಿದ್ದೀವಿ. ಇಲ್ಲ ನಾವು ಗೋ ಮೇಲೆ ಕ್ಲಿಕ್ ಮಾಡೋಣ. ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಎಲ್ಲ ರೇಷನ್ ಕಾರ್ಡ್ ಡೀಟೇಲ್ಸಲ್ಲಿ ಈ ಥರ ಫೆಚ್ ಆಗುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸುತ್ತೆ KYC ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು. ನಿಮಗೆ ಕಾಣಿಸಿಲ್ವಾ? ಪ್ರತಿಯೊಬ್ಬರದು ಏನಾರು KYC ಏನಾರು ಆಗಿದ್ರೆ ಇಲ್ಲಿ SS ಅಂತ ಬರ್ತೇನೆ. KYC ಏನಾರು ಆಗಿಲ್ಲ ನೋ ಅಂತ ಬರುತ್ತೆ. ಹಾಗೆ ನಾವು ಇಲ್ಲಿ ಈ ಕಡೆ ಬಂದರೆ ನೀವು ಎಲ್ಲಿ ರೇಷನ್ ತೊಗೊಳ್ಳೋದು, ಎಷ್ಟು ಯಾವಾಗ ನೀವು ಅಪ್ಡೇಟ್ ಮಾಡಿಸಿರೋದು ರೇಷನ್ ಕಾರ್ಡು, ಮೊಬೈಲ್ ನಂಬರ್ ಏನಾರು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಇಲ್ಲಿ ಸ್ನೇಹಿತರೆ ಇಲ್ಲಿ ಪಿಂಕ್ ಕಲರ್ ನಿಮಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ಸ್ಟೇಟಸ್ ಬಂದ್ಬಿಟ್ಟು ರೇಷನ್ ಕಾರ್ಡ್ ಸ್ಟೇಟಸ್ ಬಂದ್ಬಿಟ್ಟು ಆ್ಯಕ್ಟಿವ್ ಆಗಿದೆ. ಏನಾದ್ರು ನಿಮ್ದೇನಾರು ರದ್ದು ಆಗಿದ್ರೆ ಇಲ್ಲಿ ಇನ್ಆ್ಯಕ್ಟಿವ್ ಬರುತ್ತೆ ಸ್ನೇಹಿತರೆ. ಯಾವುದೋ ಒಬ್ಬರು ಮೆಂಬರ್ಸ್ ಏನಾರು ತೆಗ್ದಾಕಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಅದು ನೀವು ಹೋಗ್ಬಿಟ್ಟು ವಿಚಾರಿಸ್ಕೋಬೋದು ಏನಕ್ಕೆ ತೆಗ್ದಾಕಿದ್ದಾರೆ ಅಂತ, ಏನಕ್ಕೆ ಇನ್ಆ್ಯಕ್ಟಿವ್ ಮಾಡಿದ್ದಾರೆ ಅಂತ. ಇದು ವೆರಿ ಇಂಪಾರ್ಟೆಂಟು ಸ್ನೇಹಿತರೆ. ಇದೊಂದು ನಿಮಗೆ ರೇಷನ್ ಕಾರ್ಡ್ನ ಆ್ಯಕ್ಟಿವ್ ಆಗಿದೆ ಇಲ್ವ ಅಂತ, ಇನ್ಆ್ಯಕ್ಟಿವ್ ಆಗಿದೆ ಅಂತ ನೀವು ತಿಳ್ಕೊಬೋದು. ಹಾಗೆ ನಿಮ್ಮ ರೇಷನ್ ಕಾರ್ಡ್ ನೋಡಬೇಕಂದ್ರೆ ಇಲ್ಲಿ ಕೆಳಗಡೆ ವ್ಯೂ ರೇಷನ್ ಕಾರ್ಡ್ ಇಲ್ಲ ಸ್ನೇಹಿತರೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ರೇಷನ್ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಮ್ಮ ಪ್ರೆಸೆಂಟ್ ರೇಷನ್ ಕಾರ್ಡ್, ಅಪ್ಡೇಟೆಡ್ ರೇಷನ್ ಕಾರ್ಡ್ ನಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಇದೇ ಥರ ನೀವು ರೇಷನ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನಿಮ್ಮ ಸ್ಟೇಟಸ್ ಏನಾರು ಆ್ಯಕ್ಟಿವ್ ಇದೆಯೋ ಅಂತ ಚೆಕ್ ಮಾಡ್ಕೋಬೋದು. ಮತ್ತು ನಿಮಗೆ ಎಷ್ಟು ರೇಷನ್ ಬರ್ತಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. KYC ಚೆಕ್ ಮಾಡ್ಕೋಬೋದು. ಇದೊಂದು ವೆಬ್ಸೈಟ್ ಮುಖಾಂತರ ಪ್ರತಿಯೊಂದು ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಸರಿ, ಇದೊಂದು ಮಾಹಿತಿ ನಿಮಗೇನೋ ತುಂಬ ಇಷ್ಟ ಆಗಿದೆ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇನ್ನೂ ನಿಮ್ಮ ಮಾಹಿತಿ ಏನಾರು ಗೊತ್ತಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾರ ಬೇರೆಯವ್ರಿಗೆಲ್ಲರೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.